ಕರ್ತರಾದ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ಸಿಹಿಯಾದ ಮನೆ ವೀಕ್ಷಕರಿಗೆ ನಮ್ಮ ಪ್ರೀತಿಯ ವಂದನೆಗಳು. ಈ ಸಿಹಿಯಾದ ಮನೆ ಕಾರ್ಯಕ್ರಮದ ಮೂಲಕ ಪ್ರತಿ ವಾರ ನಿಮ್ಮನ್ನು ಸಂಧಿಸುವುದರಲ್ಲಿ ನಾವು ಬಹಳ ಸಂತೋಷ ಪಡುತ್ತೇವೆ. ಭಾರತದಲ್ಲಿ ಇರುವಂತ ಎಲ್ಲಾ ಸ್ತ್ರೀಯರು ಕೂಡ ರಕ್ಷಿಸಲ್ಪಟ್ಟು ದೇವರ ಮಕ್ಕಳಾಗಿ ಬದಲಾಗಬೇಕು ಎಂಬಂತ ಒಂದು ದೊಡ್ಡ ಆತ್ಮಭಾರದಿಂದ ಈ ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಪ್ರಸಾರ ಮಾಡುತ್ತಾ ಇದ್ದೇವೆ. ದೇವರ ಮಕ್ಕಳಾಗಿರುವಂತ ನೀವು ಸಹೋದರ ಮೋಹನ್ ಸಿ ಲಾಜರಸ್ ಅವರಿಗಾಗಿಯೂ ಈ ಸೇವೆಗಳಿಗಾಗಿಯೂ ಮಾಡುತ್ತಿರುವಂತ ಪ್ರಾರ್ಥನೆಗಳನ್ನು ಕೇಳಿ ದೇವರು ಈ ಸೇವೆಯನ್ನು ಆಶೀರ್ವಾದವಾಗಿ ನಡೆಸುತ್ತಾ ಇದ್ದಾರೆ. ಅದಕ್ಕಾಗಿ ನಾವು ಮನಸಾರೆ ನಿಮಗೆ ವಂದನೆಗಳನ್ನು ಹೇಳುತ್ತೇವೆ. ನೀವು ಸಕಲ ಕಾರ್ಯಗಳಲ್ಲಿ ಸೂಕ್ಷ್ಮವಾಗಿ ಇರುವಂತೆ, ಕ್ರಿಸ್ತ ಯೇಸುವಿನಲ್ಲಿ ಆತ್ಮಿಕ ಆಶೀರ್ವಾದಗಳನ್ನು ಹೊಂದಿ ಜಯದ ಜೀವಿತವನ್ನು ಮುನ್ನಡೆಸುವಂತೆ ನಿಮಗಾಗಿಯೂ ನಿಮ್ಮ ಕುಟುಂಬಕ್ಕಾಗಿಯೂ ಸಹೋದರ ಮೋಹನ್ ಸಿ ಲಾಜರಸ್ ಅವರು ಮತ್ತು ಯೇಸು ಬಿಡಿಸುತ್ತಾನೆ ದೇವ ಸೇವಕರುಗಳು ಆಸಕ್ತಿಯಿಂದ ಪ್ರಾರ್ಥಿಸುತ್ತಾ ಇದ್ದಾರೆ. ಆದ್ದರಿಂದ ನೀವು ಯಾವುದರ ಕುರಿತಾಗಿ ಚಿಂತಿಸದೆ ಯಾವಾಗಲೂ ದೇವರಿಗೆ ಕೃತಜ್ಞತಾ ಸ್ತುತಿಗಳನ್ನು ಸಲ್ಲಿಸುತ್ತಾ ನಿಮಗೆ ಬೇಕಾದವುಗಳನ್ನು ಆತನಿಗೆ ತಿಳಿಯಪಡಿಸಿರಿ. ಕರ್ತನು ಅನುಗ್ರಹಿಸುವ ಮೇಲುಗಳನ್ನು ನಿಮ್ಮ ಜೀವಿತದಲ್ಲಿ ಹೊಂದಿಕೊಳ್ಳಿ. ಈಗ ಜೊತೆಕ ನಾಟಕ ನೋಡೋಣವಾ? ಲೋ, ನಾವು ನಿನ್ನೆ ಒಂದು ಮೊಬೈಲ್ ಅಂಗಡಿಗೆ ಹೋಗಿದ್ವಲ್ಲ? ಹೌದು, ಸ್ಕ್ರೀನ್ ಗಾರ್ಡ್ ಹಾಕ್ಸೋಣ ಅಂತ ಹೋಗಿದ್ವಿ. ಆ ಅಂಗಡಿಯವನು ನನ್ನ ಫೋನ್ ಬ್ಯಾಟ್ರಿನ ಬದಲಾಯಿಸ್ಬಿಟ್ಟಿದ್ದಾನೋ? ಅದು ಹೇಗೋ ಬದಲಾಯಿಸೋಕೆ ಸಾಧ್ಯ? ಅವನ ಸ್ಕ್ರೀನ್ ಗಾರ್ಡ್ ಅನ್ಸೋಕ್ಕೆ 5 ನಿಮಿಷ ಆಯಿತು ಅಷ್ಟೇ ತಾನೇ. ಅದನ್ನು ಹಾಕ್ದವನು ಹೊರಗಡೆನೆ ಹಾಕ್ಬೋದಿತ್ತಲ್ಲ, ಯಾಕೆ ಒಳಗಡೆ ತೊಗೊಂಡೋಗಿ ಹಾಕಬೇಕು? ಲೋ, ಹೊರಗಡೆ ಅಷ್ಟು ಚೆನ್ನಾಗಿದ್ರಲ್ಲ, ಅದಕ್ಕೆ ಒಳಗಡೆ ತೊಗೊಂಡೋಗಿ ಆಗ್ತಾ ಇದ್ದ. ಇಲ್ವೋ, ನೆನ್ನೆ ನೈಟಿಂದ ಮೊಬೈಲ್ ಸರಿ ಇಲ್ವೋ? ಅದಕ್ಕೆ ಯಾಕೋ ಮೊಬೈಲ್ ಬ್ಯಾಟ್ರಿ ಬದಲಾಯಿಸಿದಾನೆ ಅಂತ ಹೇಳ್ತಾ ಇದೀಯಾ? ಅದೇ ನಿಜಾನೋ? ಲೋ, ನೀನು ನಡೆದೇ ಇರೋದನ್ನ ನಡೆದಿದೆ ಅನ್ಕೊಂಡು ಮಾತಾಡೋಕೆ ಸ್ಟಾರ್ಟ್ ಮಾಡ್ಬಿಟ್ಟಿದ್ಯಾ. ಇದು ತುಂಬ ತಪ್ಕೋಣ. ನಿನಗೇನು ಬಾಧಿಸಲ್ಪಟ್ಟಿರೋದು ನಾನು ತಾನೆ? ಸರಿ, ಅದ್ಬಿಡು. ಇಂಟರ್ವ್ಯೂಗೆ ಹೋಗ್ಬೇಕು ಅಂತ ಹೇಳ್ದಲ್ವಾ, ಹೋಗಿದ್ದ? ಏನಾಯ್ತು? ಹೋಗಿದ್ನೋ, ಕೆಲಸನೂ ಸಿಕ್ಕಿರುತ್ತೆ. ಆದ್ರೆ ನಮ್ಮ ಬೀದಿಲಿದ್ದಾನಲ್ಲ ಒಬ್ಬ. ಯಾರದು? ನೀನೊಂದು ತಲೆ ಹೊಡೆದಾಕ್ಬೇಕು ಅಂತ ಹೇಳ್ತಿದ್ದಲ್ಲ, ಅವನ? ಹೌದು, ಅವನೇ ನನ್ನ ಕೆಲಸನ ತಡಿತಾ ಇದ್ದಾನೆ. ಅವನು ಯಾಕೋ ನಿನ್ನ ಕೆಲಸ ತಡೀತಾನೆ? ನಾನು ಹೋಗಿದ್ದ ಜಾಗದಲ್ಲಿ ಅವನ ನೋಡಿದೆ, ಒಳಗಡೆ ಏನೋ ಮಾತಾಡ್ತಾ ಇದ್ದ. ಅವನು ಅಕಸ್ಮಾತಾಗಿ ಬಂದಿರ್ತಾನೋ? ಇಲ್ವೋ, ಅವ್ನು ನನ್ನನ್ನು ನೋಡೋ ಏನೋ ಮಾತಾಡ್ದ ಕಣೋ, ನಾನು ಗಮನಿಸ್ತಾನೆ ಇದ್ದೆ. ಲೋ, ನೀನು ತುಂಬ ಓವರಾಗಿ ಹೋಗ್ತಾ ಇದೆಯೋ. ನಡೆದೇ ಇರೋದನ್ನ ನಡೆದಿದೆ ಅಂದ್ಕೊಂಡು ಚಿಂತೆ ಮಾಡ್ತಾ ಇದೀಯಾ. ಈ ಯೋಚನೆಗಳನ್ನ ಬದಲಾಯಿಸ್ಕೋ, ಇಲ್ಲಾಂದ್ರೆ ನಿನ್ನ ಜೀವನನೇ ಸ್ಪಾಯ್ಲ್ ಆಗ್ಬಿಡುತ್ತೆ. ಸರಿನಾ? ಹೌದು, ಯಾವಾಗಲೂ ನನ್ನೇ ಕೊರತೆ ಹೇಳ್ತಾರೆ. ಅರೆ ಏನಪ್ಪ ಸುರೇಶ್, ಇಲ್ಲಿ ಕೂತ್ಕೊಂಡಿದೀಯಾ? ಯಾಕೆ, ನಾನಿಲ್ಲಿ ಕುತ್ಕೊಂಡಿರೋದ್ರಿಂದ ನಿಮ್ಗೇನಾದ್ರು ಸಮಸ್ಯೆನಾ? ನನಗೇನಪ್ಪ ಸಮಸ್ಯೆ, ನಿನ್ನ ಫ್ರೆಂಡಿಗೆ ಏನೋ ಹುಷಾರಿಲ್ಲ ಅಂತ ಕೇಳ್ಪಟ್ಟೆ. ಯಾರಿಗೆ? ರಮೇಶ್ಗ? ಹೌದಪ್ಪ, ತುಂಬ ಸೀರಿಯಸ್ ಆಗೋನಂತೆ. ಅದಕ್ಕೆ ನೀನು ಇಲ್ಲಿ ಕೂತಿದ್ದಿಲ್ಲ ಅಂತ ಕೇಳಿದೆ. ಏನನ್ನ ಹೇಳ್ತಿದ್ದೀರಾ? ನಿಜನೇ ಅಪ್ಪ. ಸರಿ, ನಾನು ಬರ್ತೀನಿ. ಸರಿ, ಆಂಟಿ ಮಾಡೋಣ. ಏನಪ್ಪ ಸುರೇಶ್, ಚೆನ್ನಾಗಿದೀಯಾ? ಚೆನ್ನಾಗಿದ್ದೀನಿ ಆಂಟಿ. ರಮೇಶಿಗೆ ಏನಾಯ್ತು? ಇವಾಗ ಹೇಗಿದ್ದಾನೆ?
ಅವನಿಗೇನಾಯ್ತು? ಚೆನ್ನಾಗೇ ಇದ್ದಾನಲ್ವಾ? ಚೆನ್ನಾಗಿದ್ದಾನ? ಸೀರಿಯಸ್ ಆಗಿದ್ದಾನೆ ಅಂತ ಕೇಳ್ಪಟ್ಟೆ. ಅವನು ಒಂದೆರಡು ದಿನದಿಂದ ಶೀತ ಆಗಿ ಕಷ್ಟಪಡ್ತಾ ಇದ್ದಾನೆ ಅಷ್ಟೇ. ಆದ್ರೆ ಅದಕ್ಕೆ ಅಂತ ಅವ್ನು ಮಾಡ್ತಾ ಇರೋದನ್ನ ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಉಸಿರಾಡಕ್ ಕಷ್ಟಪಡ್ತಿದ್ದೀನಿ, ನಾನು ಸತ್ತೋಗ್ಬಿಡ್ತೀನಿ, ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಅಂತ ಒಂದೊಂದ್ ದಿನ ಅವ್ನು ಆಡೋದು ಮಾತಾಡೋದು ನನಗೆ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಿಜವಾಗ್ಲೂ ಆಗ್ತಿಲ್ಲ ಅನ್ಸುತ್ತೆ ಆಂಟಿ. ಯಾರಿಗೆ? ಅವನಿಗೆ ಚಿಕ್ಕ ತಲೆನೋವು ಬಂದ್ರು ಕಲ್ಲೇನೋ ಗೆಡ್ಡಿ ಬಂದವನಂಗ್ ಆಡ್ತಾನೆ. ನೀನಾದ್ರೂ ಸ್ವಲ್ಪ ಬುದ್ಧಿ ಹೇಳಪ್ಪ. ಸರಿ ಆಂಟಿ. ಏನೋ ಕಾಲ್ ಮಾಡಿದ್ದೆ? ಏನಾಯ್ತು ನಿಂಗೆ? ಹುಷಾರಿಲ್ವೋ? ಏನೋ ಆಗ್ತಾ ಇದೆ? ಏನೋ ಆಗ್ತಾ ಇದೆ ಕಣೋ, ಹೇಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಉಸಿರಾಡೋದಕ್ಕೆ ಆಗ್ತಾ ಇಲ್ಲ, ಶರೀರ ಎಲ್ಲ ತುಂಬಾ ಬಲಹೀನವಾಗಿದೆಯೋ. ಹಾಸ್ಪಿಟಲ್ಗೆ ಹೋಗೋಣ? ಹಾಸ್ಪಿಟಲ್ಗೆ ಹೋದ್ರೆ ತಕ್ಷಣ ಅಲ್ಲಿ ಹಾಸ್ಕಲ್ ಮಲಗಿಸ್ಬಿಡ್ತಾರೋ, ಅಷ್ಟು ಸೀರಿಯಸ್ ಆಗಿದ್ದೀನಿ. ಪರವಾಗಿಲ್ಲ, ನಾನು ಕರ್ಕೊಂಡೋಗಿ ಬರ್ತೀನಿ ತಡಿ. ಹಾಸ್ಪಿಟಲ್ಗೆ ಹೋಗೋಣ. ಡಾಕ್ಟ್ರ್ ಏನೋ ಹೇಳಿದ್ರು, ಸತ್ತೋಗ್ತೀಯ ಅಂತ ಹೇಳಿದ್ರಾ? ಇಲ್ವೋ. ಮತ್ತಿನ್ಯಾಕೋ ನಾಳೆನೇ ಸಾಯೋಂಥರ ಮುಖ ಹಿಂಗೆ ಇಟ್ಕೊಂಡಿದೀಯಾ? ಏನೋ ಹಾಸ್ಪಿಟಲ್ಗೆ ಹೋದ್ರೆ ಹಾಸ್ಕಲ್ ಮಲಗಿಸ್ಬಿಡ್ತಾರೆ ಅಷ್ಟೇ ಅಂತ ಹೇಳ್ತಿದ್ದೆ. ಇವಾಗ ಏನೋ ಹೇಳಿದ್ರು ಡಾಕ್ಟ್ರು? ಶೀತಕ್ಕೆ ಈ ತರ ಆಗಿದೆ, 2 ದಿನದಲ್ಲಿ ಸರಿ ಹೋಗ್ಬಿಡುತ್ತೆ. ಅಡ್ಮಿಟ್ ಆಗ್ಬೇಕಾ ಡಾಕ್ಟರ್? ಯಾಕೆ, ನೀವೇನ್ ಸೀರಿಯಸ್ ಆಗಿ ಆಗಿದ್ದೀರಾ ಅಡ್ಮಿಟ್ ಆಗೋದಕ್ಕೆ? ಇದು ಬರೀ ಕೋಲ್ಡ್ ಅಷ್ಟೇ, ಎಲ್ಲ ಸರಿ ಹೋಗ್ಬಿಡುತ್ತೆ. ಯಾಕೋ ಈ ಥರ ಇದೆಯಾ? ಏನಿಲ್ದಿರೋ ಸಮಸ್ಯೆಗಳನ್ನೂ ಇಷ್ಟು ದೊಡ್ಡದು ಮಾಡ್ತಾ ಇದೀಯಾ? ಹೌದು, ನನ್ನ ಸಮಸ್ಯೆ ನಿನಗೆ ಬಂದ್ರೆ ಗೊತ್ತಾಗೋದು. ನೀನು ಈಸಿಯಾಗಿ ಮಾತಾಡ್ಬಿಡ್ತೀಯ, ಕಷ್ಟಪಡೋದು ನಾನು ತಾನೇ. ಲವ್, ಇದು ಎಲ್ರಿಗೂ ಬರೋದೇ ಕಣ. ಯಾರಿಗೆ ಇದುವರೆಗೂ ಶೀತ ಆಗ್ದಲೇ ಇದೆ? ಏನೋ ನೀನು ಹಬ್ಬ ಮಾತ್ರ ಶೀತದಿಂದ ಬಾಧಿಸಲ್ಪಟ್ಟ ನಂಗೆ ಮಾತಾಡ್ತಿದೀಯಾ? ಸುಮ್ಮನೆ ಗಾಡಿ ಎತ್ತು. ಏನಾದರೂ ಜ್ಯೂಸ್ ಕುಡಿತೀಯನಾ? ಬೇಡ ಕಣೋ. ಐಸ್ ಹಾಕಳ್ದಲ್ಲೇ ಕುಡಿಯೋ? ಆ್ಯಪಲ್ ಜ್ಯೂಸ್ ಹೇಳ? ಅಯ್ಯಯ್ಯೋ ಬೇಡವೋ, ಹಾಲು ಹಾಕ್ತಾರೆ, ಸಕ್ಕರೆ ಹಾಕ್ತಾರೆ, ಅದೆಲ್ಲ ನನ್ನ ಹೊಟ್ಟೆಗೆ ಸರಿ ಹೋಗಲ್ವೋ. ಹೊಟ್ಟೆಗೆ ಸರಿ ಹೋಗಲ್ವಾ? ಹೊಟ್ಟೆಲೇನೋ ಸಮಸ್ಯೆ? ನಿನಗೆ ಗೊತ್ತಿಲ್ವಾ, ನನಗೆ ಅಲ್ಸರ್ ಬಂದು ತುಂಬ ಕಷ್ಟಪಟ್ಟೆ. ಹೊಟ್ಟೆ ನೋವ ಅಲ್ಸರಾ? ಹೊಟ್ಟೆ ನೋವು ಬಂದರೆ ಅದು ಅಲ್ಸರ್ ತಾನೆ. ಯಾಕೋ ನೀನೇ ಒಂದೊಂದು ಕಲ್ಪನೆ ಮಾಡ್ಕೋತೀಯ? ಆ ಥರ ಎಲ್ಲ ಏನು ಇಲ್ವಾ? ಸುಮ್ಮನೆ ಜ್ಯೂಸ್ ಕುಡಿ. ಬೇಡವೋ, ಏನಾದರೂ ಆಗ್ಬಿಟ್ರೆ ಕಷ್ಟ. ನೀನು ಬದಲಾಗೋದೇ ಇಲ್ಲ, ಹೋಗೋ. ಅಣ್ಣ, ಒಂದೇ ಒಂದು ಆ್ಯಪಲ್ ಜ್ಯೂಸ್ ಹಾಕಿ. ಲವ್, ಎಲ್ಲೋ ಇದೆಯಾ? ಟೌನ್ ಕಡೆ ಹೋಗಿ ಬರೋಣ ಬಾ. ಅಯ್ಯಯ್ಯೋ ನಾನೆಲ್ಲಿಗೂ ಬರಲ್ಲಪ್ಪ. ಯಾಕೋ ಏನು ಗೊತ್ತಿಲ್ಲ ನಂಗೆ ಮಾತಾಡ್ತೀಯಾ? ನನಗೆ ಹುಷಾರಿಲ್ಲ ತಾನೆ. ಲವ್, ನಿನಗೆ ದೇಹ ಚೆನ್ನಾಗೇ ಇದೆ, ನಿನ್ನ ಮನಸ್ಸೇ ಚೆನ್ನಾಗಿಲ್ಲ. ಸುಮ್ಮನೆ ನೀನೇನೇನೋ ಮಾತಾಡ್ಬೇಡ್ವೋ. ನಾನು ಹೇಳಿದ್ರೆ ನೀನು ಕೇಳೋದಿಲ್ಲ. ನಿನಗೆ ಯಾರು ಹೇಳ್ಬೇಕೋ ಅವ್ರು ಹೇಳಿದ್ರೆ ಕೇಳೋದು. ಏನ್ ರಮೇಶ್, ಹೇಗಿದ್ಯಾ? ಇದೀನಿ ಅಕ್ಕ. ಯಾಕಪ್ಪ ಈ ಥರ ಮಾತಾಡ್ತೀಯಾ? ಸುರೇಶ್ ನಿನ್ನ ಬಗ್ಗೆ ಹೇಳ್ದ, ತುಂಬ ಚಿಂತೆ ಮಾಡ್ತಿದೀಯಂತೆ. ಚಿಂತೆ ಮಾಡೋ ವಿಷಯಕ್ಕೆ ಚಿಂತೆ ಮಾಡ್ಬೋದು, ಆದರೆ ಎಲ್ಲ ವಿಷಯಗಳಿಗೂ ಚಿಂತೆ ಮಾಡಿದ್ರೆ ಹೇಗೆ? ಹೌದು ರಮೇಶ್, ಚಿಕ್ಕ ತಲೆನೋವುಗೂ ಕ್ಯಾನ್ಸರ್ ಗೆಡ್ಡೆ ರೇಂಜಿಗೆ ನೀನು ಫೀಲ್ ಮಾಡಿದ್ರೆ ಒಳ್ಳೇದಾ? ಯಾರಾದರೂ ಒಬ್ಬರು ನಮ್ಮ ಮುಂದೆ ಮಾತಾಡ್ತಿದ್ದಾರೆ ಅಂದರೆ ಅವರು ನಮ್ಮ ಬಗ್ಗೆನೇ ಮಾತಾಡ್ತಿರೋದು ಅಂತ ನಮ್ಗನ್ಸಿದ್ರೆ ನಾವೇ ಸರಿ ಇಲ್ಲ ಅಂತ ಅರ್ಥ. ಹೆಚ್ಚು ಕಡಿಮೆ ಇದೊಂದು ರೋಗದ ಥರನೇ. ಇಲ್ಲದೇ ಇರೋ ವಿಷಯನ, ನಡೆಯದೇ ಇರೋ ಕಾರ್ಯನ ನಡೆದಿರೋ ಥರ ನೆನೆಸ್ಕೊಂಡು ಬಾಳೋ ಜೀವಿತ ತುಂಬ ಆಪತ್ತು. ಈ ಥರ ನಡ್ಕೊಳ್ಳೋರ್ಗೆ ಯಾರ ಮೇಲೆ ಕೂಡ ನಂಬಿಕೆ ಇರೋದಿಲ್ಲ. ನೀನು ಹೀಗೆ ಇದೆಯಲ್ಲ ರಮೇಶ್, ನೀನು ಇಲ್ಲದೇ ಇರೋ ವಿಷಯನ ಇರೋ ಥರ ಕಲ್ಪನೆ ಮಾಡ್ಕೋತೀಯ. ಹೌದು, ಇಲ್ಲದೇ ಇರೋ ವ್ಯಾಧಿನ ಇರೋ ಥರ ಅನ್ಕೋತೀಯ. ಯಾರು ನಿನ್ನ ಬಗ್ಗೆ ಮಾತಾಡದೇ ಇರುವಾಗ ನಿನ್ನ ಬಗ್ಗೆನೇ ಮಾತಾಡ್ತಿರೋದು ಅನ್ಕೋತೀಯ. ಕೆಲವರು ಏನೂ ಇಲ್ಲದೇ ಇರೋ ಚಿಕ್ಕ ವಿಷಯನ ದೊಡ್ಡದಾಗಿ ಅಂದ್ಕೊಂಡು ಅದನ್ನು ದೊಡ್ಡ ವಿಷಯ ಮಾಡಿಬಿಡ್ತಾರೆ.
ಇವಾಗ ನೀನು ಅದೇ ಥರ ಬದಲಾಗ್ತಿದ್ಯಾ. ಇದು ತಪ್ಪು ರಮೇಶ್. ನೀನು ಇದರಿಂದ ಹೊರಗಡೆ ಬರಬೇಕು. ನಿನ್ನ ಶರೀರ ಚೆನ್ನಾಗೇ ಇದೆ, ಆದರೆ ನಿನ್ನ ಮನಸ್ಸೇ ವೀಕ್ ಆಗಿರೋದು. ಮೊದಲು ಅದನ್ನು ಬಲಪಡಿಸ್ಕೊ. ನಿನ್ನಿಂದ ಎಲ್ಲ ಸಾಧ್ಯ ಅಂತ ನಂಬು. ನಿನ್ನನ್ನು ಬಲಪಡಿಸೋದಕ್ಕೆ ಏಸು ನಿನ್ನ ಸಂಗಡನೇ ಇದ್ದಾರಪ್ಪ. ರಮೇಶ್, ಬೈಬಲಲ್ಲಿ ಒಂದು ವಾಕ್ಯ ಇದೆ, ನೀನು ಕಳೆಗುಂದಿದವನಾಗಿ ಕಾಣುವುದೇಕೆ? ನಿನಗೆ ದೇಹಾಲಸ್ಯವಿಲ್ಲವಲ್ಲ. ಇದಕ್ಕೆ ಮನೋವೇದನೆಯ ಹೊರತು ಬೇರೇನೂ ಕಾರಣವಲ್ಲ. ಹೌದಪ್ಪ, ನಿನಗೆ ಯಾವುದೇ ರೋಗನೂ ಇಲ್ಲ, ಮನೋರೋಗ ಅಷ್ಟೇ. ನೀನು ಚೆನ್ನಾಗಿದೆಯಾ. ಮನಸ್ಸನ್ನು ಸ್ಟ್ರಾಂಗಾಗಿ ಇಟ್ಕೋ. ಅದಕ್ಕೆ ಏಸು ನಿನಗೆ ಸಹಾಯ ಮಾಡ್ತಾರೆ. ಏಸು ನಿನಗೆ ಸಹಾಯ ಮಾಡ್ತಾರೆ ಹೊರತು ನಿನ್ನನ್ನು ಹೊರಗಡೆ ಎಳೆದು ಹಾಕಲ್ಲ. ನೀನಾಗೆ ಹೊರಗಡೆ ಬರಬೇಕು. ನೀನೇ ಪ್ರಯತ್ನ ಮಾಡಬೇಕು, ತೀರ್ಮಾನ ಮಾಡಬೇಕು. ಸರಿನಾ? ಸರಿ ಅಕ್ಕ. ಜ್ಯೋತಿಕ ನಾಟಕವನ್ನು ನೋಡಿದ್ದೀರಾ? ನಿಮಗೆ ಇದು ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ. ಈಗ ನಿಮ್ಮೊಂದಿಗೆ ದೇವರ ವಾಕ್ಯವನ್ನು ಹಂಚಿಕೊಂಡು ದೇವರ ಆಶೀರ್ವಾದಕ್ಕಾಗಿ ಪ್ರಾರ್ಥಿಸಲು ಸಹೋದರಿಯರು ಸಿದ್ಧರಾಗಿದ್ದಾರೆ. ಪ್ರಾರ್ಥನೆಯೊಂದಿಗೆ ದೇವರ ಸಂದೇಶ ಕೇಳಿರಿ. ದೇವರು ನಿಶ್ಚಯವಾಗಿ ಇಂದು ನಿಮ್ಮನ್ನು ಆಶೀರ್ವದಿಸುವರು. ಕ್ರಿಸ್ತನಲ್ಲಿ ಪ್ರಿಯರಾದವರೇ, ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಯೇಸು ಬಿಡಿಸುತ್ತಾನೆ ಸೇವೆಯ ಮೂಲಕ ನಿಮ್ಮನ್ನು ಪ್ರೀತಿಯಿಂದ ಆಹ್ವಾನಿಸುವುದರಲ್ಲಿ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ನಿಮ್ಮನ್ನು ವಂದಿಸುವುದರಲ್ಲಿ ನಾವು ಸಂತೋಷ ಪಡುತ್ತೇವೆ. ಪ್ರಿಯರಾದವರೇ, ಈ ದಿನದಲ್ಲಿ ಮಾನಸಿಕ ವ್ಯಾಧಿ ಎಂಬ ಶೀರ್ಷಿಕೆಯಲ್ಲಿ ನಾವು ವಾಕ್ಯವನ್ನು ಧ್ಯಾನಿಸಿ ಪ್ರಾರ್ಥಿಸಲಿದ್ದೇವೆ. ಒಬ್ಬ ಮನುಷ್ಯನಿಗೆ 2 ವಿಧದ ವ್ಯಾಧಿ ಬರುತ್ತದೆ, ಬಾಧಿಸಲ್ಪಡುತ್ತಾರೆ. ಒಂದು ಶರೀರ ವ್ಯಾಧಿ, ಮತ್ತೊಂದು ಮಾನಸಿಕ ವ್ಯಾಧಿ. ಶರೀರ ವ್ಯಾಧಿ ಬರುವಾಗ ನಾವೇನು ಮಾಡುತ್ತೇವೆ? ಆಸ್ಪತ್ರೆಗೆ ಹೋಗುತ್ತೇವೆ, ಔಷಧಿ ಮಾತ್ರೆಗಳನ್ನು ತಿನ್ನುತ್ತೇವೆ, ಔಷಧಿ ತೆಗೆದುಕೊಳ್ಳುತ್ತೇವೆ, ನಾವು ಗುಣವಾಗುತ್ತೇವೆ. ಮಾನಸಿಕ ವ್ಯಾಧಿ ಬರುವಾಗ ಎಲ್ಲಿಗೆ ಹೋಗುವುದು, ಏನು ಮಾಡಬೇಕು? ಇದೇ ನಮಗೆ ಬಾಧೆಯನ್ನು ಉಂಟು ಮಾಡುವುದು. ಆಗ ಮಾನಸಿಕ ವ್ಯಾಧಿ ಎಂಬುದು ಯಾವುದರಿಂದ ಬರುತ್ತದೆ ಎಂದು ನಾವು ನೋಡುವುದಾದರೆ ಅನೇಕ ಕಾರ್ಯಗಳು ಉಂಟು. ಕೆಲವೊಂದು ಕಾರ್ಯಗಳನ್ನು ಮಾತ್ರ ನಾನು ನಿಮಗೆ ಹೇಳುತ್ತೇನೆ. ಸಮಸ್ಯೆಗಳು ಅಧಿಕವಾಗುವಾಗ, ಪದೇ ಪದೇ ಒಬ್ಬ ಮನುಷ್ಯನಿಗೆ ಸಮಸ್ಯೆಗಳು ಬರುವಾಗ ಅವರ ಮನಸ್ಸು ಬಾಧಿಸಲ್ಪಡುತ್ತದೆ. ಕಳಕೊಳ್ಳುವಿಕೆ, ನಷ್ಟ ಬರುವಾಗ ಬಾಧಿಸಲ್ಪಡುತ್ತಾರೆ. ಒಂಟಿತನ, ಯಾರ ಪ್ರೀತಿಯೂ ನನಗೆ ಸಿಗಲಿಲ್ಲ ಅನ್ನುವಾಗ ಬಾಧಿಸಲ್ಪಡುತ್ತಾರೆ. ಇಲ್ಲ, ಯಾರಾದರೂ ಒಬ್ಬರು ತುಂಬ ಪ್ರೀತಿಯನ್ನು ತೋರಿಸಿ ಅವರು ದೂರವಾಗುವಾಗ ಅವರ ಮನಸ್ಸು ಬಾಧಿಸಲ್ಪಡುತ್ತದೆ. ನಾನು ಯಾರಿಗೂ ಪ್ರಯೋಜನವಿಲ್ಲದೆ ಇದ್ದೇನೆ, ನನ್ನ ಬಾಳು ಮಾತ್ರ ಯಾಕೆ ಈ ರೀತಿ ಇದೆ, ನನ್ನಿಂದ ನಡೆಯಲು ಆಗುವುದಿಲ್ಲ, ನನ್ನಿಂದ ಏನು ಮಾಡಲು ಆಗುತ್ತಿಲ್ಲ, ನಾನಿದ್ದು ಏನು ಪ್ರಯೋಜನ, ಆ ರೀತಿ ಅವರು ಮಾನಸಿಕವಾಗಿ ಬಾಧಿಸಲ್ಪಡುವಾಗ ಅವರು ಮಾನಸಿಕ ಒತ್ತಡಕ್ಕೆ ಗುರಿಯಾಗುತ್ತಾರೆ. ಮತ್ತೊಂದು ಕಾರ್ಯ ಏನೆಂದರೆ, ಕೆಲಸದ ಪ್ರೆಷರ್ ಅಧಿಕವಾಗುವಾಗ, ನಿರ್ದಿಷ್ಟವಾದ ಸಮಯಕ್ಕಿಂತ ಹೆಚ್ಚಾಗಿ ಅದು ತುಂಬ ಪ್ರೆಷರ್ ಆಗಿ ಕೆಲಸಗಳನ್ನು ಮಾಡುವಾಗ ಮನಸ್ಸು ಕೆಲಸದ ಒತ್ತಡದಿಂದ ಬಾಧಿಸಲ್ಪಡುತ್ತದೆ. ಕಳವಳದ ಪರಿಸ್ಥಿತಿ, ತಳ್ಳಲ್ಪಡುವಾಗ, ಆಘಾತಕಾರಿ ಸುದ್ದಿಯನ್ನು ಕೇಳುವಾಗ ಅದರಿಂದ ಹೊರಗೆ ಬರಲಾಗದಂತೆ ಅವರ ಮನಸ್ಸು ಬಾಧಿಸಲ್ಪಟ್ಟು ಹಾಗೆ ಭ್ರಮೆಯುಳ್ಳವರಾಗಿ ತಳ್ಳಲ್ಪಡುತ್ತಾರೆ. ಈ ರೀತಿ ಹಲವು ಪರಿಸ್ಥಿತಿಗಳನ್ನು ಹೇಳುತ್ತಾ ಹೋಗಬಹುದು. ಇದರಿಂದ ಏನು ನಡೆಯುತ್ತದೆ ಎಂದರೆ, ಅವರ ಯೋಚನೆಗಳು ಮೊದಲನೇದಾಗಿ ಬಾಧಿಸಲ್ಪಟ್ಟು, ಅವರ ಆಲೋಚನೆಗಳು ಬಾಧಿಸಲ್ಪಟ್ಟು, ಅವರು ನಮ್ಮ ಹಾಗೆ ಸಾಧಾರಣವಾಗಿ ಇರಲಾಗದ ಕಂಡೀಷನ್ಗೆ ಹೋಗಿ ಬಿಡುತ್ತಾರೆ. ಅದು ಮಾತ್ರವಲ್ಲ, ಅವರು ಭಾವನಾತ್ಮಕವಾಗಿ ಬಾಧಿಸಲ್ಪಡುತ್ತಾರೆ. ಭಾವನಾತ್ಮಕವಾಗಿ ಬಾಧಿಸಲ್ಪಡುವಾಗ ಏನು ಮಾಡುತ್ತಾರೆ? ಒಂದು ಸೋಮಾರಿತನದಲ್ಲಿರುತ್ತಾರೆ, ಯಾವಾಗಲೂ ಕೆಲಸ ಮಾಡುವುದಿಲ್ಲ, ಆಕ್ಟಿವ್ ಆಗಿ ಇರುವುದಿಲ್ಲ. ಹಾಗೆ ಸುಮ್ಮನೆ ತುಂಬ ಲೇಟಾಗಿ ಅವರ ಕರ್ತವ್ಯಗಳನ್ನು ನೆರವೇರಿಸುತ್ತಾರೆ. ಅವರಲ್ಲಿ ಒಂದು ವಿಧವಾದ ಕೋಪ, ಯಾರನ್ನು ನೋಡಿದರೂ ಕೋಪ, ಯಾವ ರೀತಿ ಕೋಪವನ್ನು ಹೊರಹಾಕಬೇಕೋ ತಿಳಿಯದು, ಅಧಿಕವಾಗಿ ಕೋಪವನ್ನು ತೋರಿಸುತ್ತಾರೆ, ಉರಿತನದಲ್ಲಿ ಇರುತ್ತಾರೆ. ಅದು ಮಾತ್ರವಲ್ಲ, ಅವರಲ್ಲಿ ಒಂದು ವಿಧವಾದ ಭಯ ಸುತ್ತಿಕೊಳ್ಳುತ್ತದೆ. ಯಾಕೆ ಭಯವಾಗಿದ್ದೀರಿ ಎಂದರೆ, ನನಗೆ ಭಯವಾಗುತ್ತದೆ ಎಂದು ಹೇಳುತ್ತಾರೆ. ಯಾಕೆ ಭಯ? ತಪ್ಪು ಮಾಡಿದರೆ ತಾನೇ ಭಯ. ಯಾವುದಕ್ಕಾಗಿ ಭಯಪಡುತ್ತೀರಿ ಎಂದರೆ, ಇಲ್ಲ, ಭಯವಾಗುತ್ತದೆ, ನನಗೆ ತುಂಬ ಭಯವಾಗುತ್ತದೆ, ನಾನು ಸತ್ತು ಹೋಗುತ್ತೇನೇನೋ, ಆ ರೀತಿ ಹೇಳಿಕೊಂಡು ಭಯಪಡುತ್ತಾರೆ.
ಭಾವನಾತ್ಮಕವಾಗಿ ಅವರ ಮನಸ್ಸು ಬಾಧಿಸಲ್ಪಡುವಾಗ ನಾನು ಈ ಲೋಕದಲ್ಲಿ ಇನ್ನು ಇರುವುದಿಲ್ಲವೇನೋ, ನಾನು ಹೆಚ್ಚು ಕಾಲ ಈ ಲೋಕದಲ್ಲಿ ಬದುಕುವುದಿಲ್ಲ, ಬೇಗ ಸತ್ತೋಗುತ್ತೇನೆ ಎಂಬ ಭಯದಲ್ಲಿ ಮಾನಸಿಕವಾಗಿ ಬಾಧಿಸಲ್ಪಡುವುದು. ಭ್ರಮೆ ಹಿಡಿದವರಾಗಿರುತ್ತಾರೆ. ಕೆಲವರು ಓಡಲು ನೋಡುತ್ತಾರೆ, ಇನ್ನು ಕೆಲವರು ಅಬ್ನಾರ್ಮಲ್ ಆಗಿ ಬಿಡುತ್ತಾರೆ, ನಾರ್ಮಲ್ ಆಗಿ ಇರುವುದಿಲ್ಲ. ಇದು ಭಾವನಾತ್ಮಕವಾಗಿ ಬಾಧಿಸುವಂತಹ ಒಂದು ವ್ಯಾಧಿ. ಇಂದು ಅನೇಕರು ಈ ಡಿಪ್ರೆಷನ್ನಲ್ಲಿ, ಈ ಮಾನಸಿಕ ರೋಗದಲ್ಲಿ, ಖಿನ್ನತೆಯಲ್ಲೇ ಹಾದು ಹೋಗುತ್ತಿರುವಂತಹ ಜನರನ್ನು ತಿಳಿದಿದ್ದೇವೆ, ನೋಡುತ್ತಿದ್ದೇವೆ, ಮಾತಾಡುತ್ತಿದ್ದೇವೆ. ಇಂದು ಯಾಕೆ ಈ ರೀತಿ ಬಾಧಿಸಲ್ಪಡುತ್ತಿದ್ದಾರೆ? ಎಲ್ಲಿ ಹೋಗಿ ಈ ಕಾರ್ಯದಿಂದ ಬಿಡುಗಡೆ ಹೊಂದುವುದು, ಬದಲಾಯಿಸಿಕೊಳ್ಳುವುದು ಎಂದು ಹೇಳಿದರೆ, ಈ ಕಾರ್ಯವನ್ನು ಕುರಿತು ನಾವು ಯೋಚಿಸಿ ನೋಡಿದರೆ ಇದು ಶಾರೀರಿಕವಾದ ಒಂದು ಹೋರಾಟವಲ್ಲ, ಆತ್ಮಿಕವಾದ ಒಂದು ಹೋರಾಟ, ಮಾನಸಿಕವಾದ ಹೋರಾಟ, ಆತ್ಮಿಕದಲ್ಲಿ ಏರ್ಪಡುವಂತಹ ಒಂದು ಹೋರಾಟ. ಈ ಹೋರಾಟದಿಂದ ನಾವು ಬಿಡುಗಡೆ ಹೊಂದಬೇಕೆಂದರೆ ಒಂದು ಮಾರ್ಗವಿದೆ, ಅದರಿಂದ ತಪ್ಪಿಸಿಕೊಳ್ಳಲು ಮಾರ್ಗವಿದೆ. ಒಬ್ಬ ಮನುಷ್ಯನು ಒಂದು ಮನಸ್ಸನ್ನು ಬದಲಾಯಿಸಲು ಆಗುವುದಿಲ್ಲ, ಮನುಷ್ಯನಿಂದ ಮನಸ್ಸನ್ನು ಬದಲಾಯಿಸಲು ಆಗುವುದಿಲ್ಲ. ಆ ಮನಸ್ಸಿನ ಭಾರಗಳನ್ನು ಮಾತಾಡುವ ಒಂದು ಜಾಗವಿದೆ, ಅದೇ ಶಿಲುಬೆ. ಅಲ್ಲಿಯೇ ಒಬ್ಬ ಮನುಷ್ಯನು ಮನ ತೆರೆದು ಮಾತಾಡಿ ತನ್ನ ಮನಭಾರವನ್ನು ಆ ಶಿಲುಬೆಗೆ ನೇರವಾಗಿ ನಮ್ಮ ಹೃದಯವನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ನಮ್ಮ ಹೃದಯದಲ್ಲಿರುವ ಭಾರವನ್ನು ಅಲ್ಲಿ ಉಯ್ಯುವಾಗ ನಮ್ಮ ಹೃದಯದ ಭಾರವನ್ನು ಬದಲಾಯಿಸುವ ಒಬ್ಬ ದೇವರಿದ್ದಾರೆ, ಅವರೇ ಯೇಸು. ಇಂದು ಎಷ್ಟೋ ವಿಧದಲ್ಲಿ ಇಂದು ನೀವು ಬಾಧಿಸಲ್ಪಟ್ಟವರಾಗಿ, ಮಾನಸಿಕವಾಗಿ ಬಾಧಿಸಲ್ಪಟ್ಟು ನನ್ನ ಭಾರವನ್ನು ಯಾರ ಬಳಿ ಹೇಳುವುದು? ನನ್ನ ಗಂಡ ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನ ಮಕ್ಕಳು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನ ಹೆತ್ತವರು ನನ್ನನ್ನು ಅರ್ಥ ಮಾಡಿಕೊಳ್ಳುತ್ತಿಲ್ಲ, ನನ್ನನ್ನು ಯಾರು ಪ್ರೀತಿಸುತ್ತಿಲ್ಲ, ಅವರು ಹೇಳುವ ಕಾರ್ಯಗಳು, ಅವರು ಮಾತಾಡುವ ಕಾರ್ಯಗಳು ಅವರಿಗೆ ಸರಿಯಾಗಿದೆ, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಿಲ್ಲ. ಈ ರೀತಿ ಯೋಚಿಸುತ್ತಾ ಎಷ್ಟೋ ಕಣ್ಣೀರನ್ನು ಸುರಿಸುವಂಥ ಯೌವನಸ್ಥರು ಇದ್ದಾರೆ, ಹಿರಿಯರು ಇದ್ದಾರೆ, ಹೆಂಡತಿಯರು ಇದ್ದಾರೆ, ಹೆತ್ತವರು ಇದ್ದಾರೆ. ಅನೇಕರು ಮಾನಸಿಕವಾಗಿ ಬಾಧಿಸಲ್ಪಟ್ಟವರು ಇಂದು ಚಿಕ್ಕ ಮಕ್ಕಳಿಂದ ಹಿಡಿದು ಹಿರಿಯರ ಹೊರೆಗೂ ಮಾನಸಿಕವಾಗಿ ಬಾಧಿಸಲ್ಪಟ್ಟು ಯಾವುದೋ ಒಂದು ಕಾರ್ಯದಲ್ಲಿ ಮನಸ್ಸಿನಲ್ಲಿ ಬಾಧಿಸಲ್ಪಟ್ಟ ಪರಿಸ್ಥಿತಿಯಲ್ಲಿ ಇದ್ದೀರಾ? ಭಯಪಡಬೇಡಿ. ನೀವು ಮನಸ್ಸಿನಿಂದ ಬಾಧಿಸಲ್ಪಟ್ಟವರಾಗಿ ದುಃಖಪಟ್ಟು ಯಾಕೆ ಈ ರೀತಿ ಅಳುತ್ತಾ ಇರಬೇಕು? ನನ್ನನ್ನು ಅರ್ಥ ಮಾಡಿಕೊಳ್ಳಲು ಯಾರೂ ಇಲ್ಲ, ನನ್ನನ್ನು ತಿಳಿದುಕೊಳ್ಳಲು ಯಾರೂ ಇಲ್ಲ, ನಾನು ಎಲ್ಲಿಗೆ ಹೋಗುವುದೆಂದು ಯೋಚಿಸುತ್ತೀರಾ? ಭಯಪಡಬೇಡಿ. ನಿಮಗೊಬ್ಬ ದೇವರಿದ್ದಾರೆ, ಆತನೇ ನಿಮ್ಮ ಸಮಸ್ಯೆಗಳನ್ನು ಬದಲಾಯಿಸುವಾತನು, ನಿಮ್ಮ ಹೃದಯದ ವೇದನೆಯನ್ನು ಬದಲಾಯಿಸುವಾತನು, ನಿಮ್ಮ ಹೃದಯದ ವೇದನೆಯನ್ನು ಬದಲಾಯಿಸುವಾತನು. ಅದಕ್ಕೆ ಯೇಸು ಹೇಳಿದನು, ಯೆಶಾಯ 53ನೇ ಅಧ್ಯಾಯ 4-5 ವಾಕ್ಯಗಳನ್ನು ಓದುವಾಗ, ಅವನು ಹೊತ್ತ ಹೊರೆಯು ನಮ್ಮ ಸಂಕಷ್ಟವೇ ಹೌದು, ನಮಗೆ ಸುಕ್ಷೇಮವನ್ನು ಉಂಟು ಮಾಡುವ ದಂಡನೆಯನ್ನು ಅವನು ಅನುಭವಿಸಿದನು, ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ಪ್ರಿಯರಾದವರೇ, ನೀವು ಯಾಕೆ ಇಷ್ಟು ಚಿಂತಿಸುತ್ತೀರಿ? ನೀವು ಯಾಕೆ ಇಷ್ಟು ಕಷ್ಟ ಪಡುತ್ತಾ ಇದ್ದೀರಿ? ನಿಮ್ಮ ಕಷ್ಟಗಳನ್ನು, ನಿಮ್ಮ ಸಂಕಷ್ಟಗಳನ್ನು, ನಿಮ್ಮ ವೇದನೆಯನ್ನು, ನಿಮ್ಮ ಮನಸ್ಸಿನ ಸಂಕಷ್ಟಗಳನ್ನು ಬದಲಾಯಿಸುವ ಒಬ್ಬ ದೇವರಿದ್ದಾರೆ. ಆತನು ಯೇಸು. ನಿಮಗಾಗಿ ಎಲ್ಲ ಭಾರವನ್ನು ಆತನು ಶಿಲುಬೆಯಲ್ಲಿ ಹೊತ್ತನು, ಎಲ್ಲ ವೇದನೆಯನ್ನು ಆತನು ಶಿಲುಬೆಯಲ್ಲಿ ಹೊತ್ತುಕೊಂಡನು. ನೀವು ಮಾಡಬೇಕಾದದ್ದು ಒಂದೇ ಒಂದು ಕಾರ್ಯ. ನಿಮ್ಮ ಮನಸ್ಸಿನಲ್ಲಿ ಎಷ್ಟು ದೊಡ್ಡ ಭಾರವಾಗಿದ್ದರೂ ಸರಿ, ಎಷ್ಟೋ ವರ್ಷಗಳಿಂದ ನೀವು ಹೊತ್ತುಕೊಂಡು ಬಂದ ಭಾರವಾಗಿದ್ದರೂ ಸರಿ, ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ಎಂಬ ಭಾರವಾಗಿದ್ದರೂ ಸರಿ, ನಿಮ್ಮನ್ನು ಅರ್ಥ ಮಾಡಿಕೊಂಡು ನಿಮಗೆ ಬಿಡುಗಡೆ ಕೊಡುವಂತಹ ಒಬ್ಬ ಒಳ್ಳೆ ತಂದೆ ಇದ್ದಾರೆ. ಆತನೇ ಯೇಸು. ನೋಡಿರಿ, ಒಬ್ಬ ಯೌವನಸ್ಥ ಮಗಳು ಬಂದಳು. ಅವಳು ಒಂದು ಪಾಪಕ್ಕೆ ಅಡಿಕ್ಟ್ ಆಗಿದ್ದಳು. ಅವಳು ಭ್ರಮೆ ಹಿಡಿದವಳಾಗಿದ್ದಳು. 2 ದಿನಗಳ ಕಾಲ ಅವಳೊಂದಿಗೆ ಮಾತಾಡಿದೆವು. ಒಂದು ಮಾತು, ಒಂದು ಪ್ರತಿಕ್ರಿಯೆಯೂ ಇರಲಿಲ್ಲ, ಒಂದು ಮಾತಿಲ್ಲ. ಆ ರೀತಿ ಭ್ರಮೆ ಹಿಡಿದವಳಾಗಿ ಆ ಯೌವನಸ್ಥ ಮಗಳು ಕೂತುಕೊಂಡಿದ್ದಳು. ಅಮ್ಮ, ಬಾಯಿ ತೆರೆದು ಮಾತಾಡು, ನಾವು ಹೇಳುವ ಕಾರ್ಯವನ್ನು ಕೇಳು. ಎಷ್ಟೋ ಹೇಳಿ ನೋಡಿದೆವು, ಅವಳು ಕೇಳಲೇ ಇಲ್ಲ. ನಾವು ಮಾತನಾಡುತ್ತಾ ಇದ್ದೆವು, ಒಂದು ನಗು ಇಲ್ಲ, ಒಂದು ಸಂತೋಷವಿಲ್ಲ, ಒಂದು ಮಾತು ಇಲ್ಲ, ಏನೂ ಇಲ್ಲ. ಹಾಗೆಯೇ ಕೂತುಕೊಂಡಿದ್ದಾಳೆ ಭ್ರಮೆ ಹಿಡಿದವಳಾಗಿ. ಆಗ ಅವಳ ಮನಸ್ಸು ಬಾಧಿಸಲ್ಪಟ್ಟಿದೆ. ಯಾವುದೋ ಒಂದು ಕಾರ್ಯದಲ್ಲಿ ಅವಳ ಮನಸ್ಸು ಬಾಧಿಸಲ್ಪಟ್ಟಿದೆ. ನೀನು ಮನ ತೆರೆದು ಮಾತಾಡು, ಮಾತನಾಡಿದರೆ ನಿನ್ನ ಕಾರ್ಯ ಏನೆಂದು ತಿಳಿಯುತ್ತದೆ, ಮಾತಾಡು ಎಂದು ಹೇಳಿದೆವು. ಒಂದು ಮಾತನ್ನು ಮಾತಾಡಲಿಲ್ಲ. ಆಗ ನಾವು ದೇವರ ಪ್ರೀತಿಯನ್ನು ಕುರಿತು ಅವಳಿಗೆ ತಿಳಿಸಿ, ನೀನು ಹೋಗಿ ದೇವರ ಸಮ್ಮುಖದಲ್ಲಿ ಶಿಲುಬೆಗೆ ನೇರವಾಗಿ ಹೋಗಿ, ಆತನು ನಿನ್ನ ಭಾರವನ್ನು ಬದಲಾಯಿಸುವ ಯೇಸು. ನೀನು ಮನ ತೆರೆದು ದೇವರ ಸಮ್ಮುಖದಲ್ಲಿ ನಿನ್ನ ಭಾರವನ್ನು ಹೇಳು. ಆತನೇ ಹೇಳಿದನು, ನಿನ್ನ ಮನಸ್ಸಿನಲ್ಲಿರುವ ಭಾರವನ್ನು ನನ್ನ ಮೇಲೆ ಹಾಕು ಎಂದು ಹೇಳಿದನು. ಆ ರೀತಿ ಅವಳಿಗೆ ಆಲೋಚನೆಯನ್ನು ಕೊಟ್ಟು
ಒಂದು ಕೋಣೆ ಒಳಗೆ ಅವಳು ಹೋಗಿ, ನೀನು ಮನ ತೆರೆದು ನಿನ್ನ ಹೃದಯದಲ್ಲಿರುವ ಕಾರ್ಯವನ್ನು ದೇವರ ಸಮ್ಮುಖದಲ್ಲಿ ಹೇಳು, ನಿನ್ನ ಮನಸ್ಸನ್ನು ಬದಲಾಯಿಸುವ ಯೇಸು ಇದ್ದಾರೆ ಎಂದು ಹೇಳಿದೆವು. ಕೋಣೆಯೊಳಗೆ ಹೋದಳು, ಮೊಣಕಾಲು ಹಾಕಿದಳು, ಬಿಕ್ಕಿ ಬಿಕ್ಕಿ ಹತ್ತಳು. ಅವಳ ಮನಸ್ಸಿನಲ್ಲಿ ಇದ್ದ ಎಲ್ಲ ಭಾರವನ್ನು ಶಿಲುಬೆಯ ಮುಂದೆ ಇಳಿಸಿಟ್ಟಳು. ನೋಡಿರಿ, ಒಂದು 10 ನಿಮಿಷದೊಳಗೆ 2 ದಿನ ಮಾತಾಡಿದೆವು, ಸ್ವಲ್ಪವೂ ಪ್ರತಿಕ್ರಿಯೆ ಇರಲಿಲ್ಲ. ಆದರೆ 10 ನಿಮಿಷದೊಳಗೆ ಅವಳ ಹೃದಯದಲ್ಲಿ ಇದ್ದಂಥ ಭಾರವನ್ನು ದೇವರು ತೆಗೆದು ಹಾಕಿದರು. ನಗುತ್ತಾ ಹೊರಗೆ ಬಂದಳು. ಅವಳ ಮುಖದಲ್ಲಿ ಒಂದು ಅಭಿವೃದ್ಧಿ ನಾವು ಕಣ್ಣಾರೆ ನೋಡಿದೆವು. ನಗುತ್ತಾ ಬಂದಳು, ಮಾತನಾಡಲಾರಂಭಿಸಿದಳು. ಅವಳಲ್ಲಿ ದೊಡ್ಡ ಬದಲಾವಣೆ, ಕೇವಲ 10 ನಿಮಿಷಗಳಲ್ಲಿ ಬದಲಾವಣೆಯನ್ನು ನಾವು ನೋಡಿದೆವು. ನನ್ನ ಪ್ರಿಯರಾದವರೇ, ಈ ರೀತಿಯಾಗಿ ನಿಮ್ಮ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ಎಷ್ಟೋ ದೊಡ್ಡ ಭಾರವನ್ನು ನಿಮ್ಮ ಹೃದಯದಲ್ಲಿ ಹೊರುತ್ತಾ ವೇದನೆಯನ್ನು ಹೊತ್ತುಕೊಂಡು, ನನ್ನ ಸಮಸ್ಯೆಯನ್ನು ಯಾರು ತೀರಿಸುತ್ತಾರೆ, ನನ್ನ ಭಾರವನ್ನು ಯಾರು ಬಗೆಹರಿಸುತ್ತಾರೆ ಅಂದುಕೊಂಡಿದ್ದೀರಾ? ಆತನ ಪಾದಕ್ಕೆ ಬನ್ನಿರಿ. ಅದಕ್ಕಾಗಿಯೇ ಯೇಸು ಶಿಲುಬೆಯಲ್ಲಿ ನಿಮ್ಮ ಕಷ್ಟಗಳಿಗಾಗಿ, ನಿಮ್ಮ ದುಃಖಗಳಿಗಾಗಿ, ನಿಮ್ಮ ಸಮಸ್ಯೆಯನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡವರಾಗಿ ಕೈಗಳನ್ನು ಚಾಚುತ್ತಾ ದೇವರು ಎಂದು ನಿಮ್ಮನ್ನು ಕರೆಯುತ್ತಿದ್ದಾರೆ. ನನ್ನ ಬಳಿ ಬಾ ಮಗನೇ, ನನ್ನ ಬಳಿ ಬಾ ಮಗಳೇ, ನಿನ್ನ ಭಾರವನ್ನು ಬದಲಾಯಿಸುವುದಕ್ಕಾಗಿ ನಾನು ಸರ್ವಶಕ್ತನಾಗಿದ್ದೇನೆ. ನಿನ್ನ ಸಮಸ್ಯೆಯನ್ನು ನೀಗಿಸುವುದಕ್ಕೆ ನಾನು ನಿನಗೆ ಸಾಕು. ನೀನು ಸಾವನ್ನು ಹುಡುಕಬೇಡ, ನೀನು ಭಯದಿಂದ ಓಡಬೇಡ, ಎಲ್ಲಿಯೂ ಓಡಬೇಡ. ನಾನು ನಿನ್ನನ್ನು ಹುಡುಕಿ ಭೂಮಿಗೆ ಬಂದಿದ್ದೇನೆ, ನಿನಗಾಗಿ ನನ್ನ ಜೀವವನ್ನು ಕೊಟ್ಟಿದ್ದೇನೆ. ನೀನು ನನ್ನ ಬಳಿಗೆ ಬರುವುದಾದರೆ ನಿನ್ನ ಬಾಳನ್ನು ಬದಲಾಯಿಸಿ ಒಳ್ಳೆಯ ಜೀವಿತವನ್ನು ಕೊಡಲು ನಾನು ಸಿದ್ಧವಾಗಿದ್ದೇನೆ. ನನ್ನ ಬಳಿಗೆ ಬನ್ನಿ ಎಂದು ದೇವರು ನಿಮ್ಮನ್ನು ಕರೆಯುತ್ತಿದ್ದಾರೆ. ನೀವು ಏನು ಇಷ್ಟಪಡುತ್ತೀರೋ ದೇವರು ನಿಮಗೆ ಕೊಡಲು ಶಕ್ತನಾಗಿದ್ದಾನೆ. ನಿಮ್ಮ ಮನಸ್ಸಿನ ದುಃಖವನ್ನು ಬದಲಾಯಿಸಲು ಯೇಸು ಶಕ್ತನಾಗಿದ್ದಾನೆ. ಯೇಸು ನಿಮಗೆ ಸಾಕಾದವನಾಗಿದ್ದಾನೆ. ನಿಮ್ಮ ಸಮಸ್ಯೆಗಳನ್ನು ನೋಡಿ 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 ನೀವು ಸೋತು ಹೋಗಿ ಕಾಣಲ್ಪಡುತ್ತಿರಬಹುದು. ನಿಮ್ಮ ಸಮಸ್ಯೆ ಎಷ್ಟೇ ದೊಡ್ಡದಾಗಿರಬಹುದು, ಯಾರಿಂದಲೂ ಬದಲಾಯಿಸಲಾಗುವುದಿಲ್ಲ. ಈ ಸಮಸ್ಯೆಗೆ ಒಂದು ಅಂತ್ಯ ಬರುವುದಿಲ್ಲ ಎಂದು ನೀವು ಯೋಚಿಸುತ್ತಿರಬಹುದು. ಇಲ್ಲ ಪ್ರಿಯರಾದವರೇ, ಯೇಸುವಿನಿಂದ ಆಗದಂಥ ಕಾರ್ಯವು ಒಂದೂ ಇಲ್ಲ. ಆತನಿಂದ ಎಲ್ಲ ಸಾಧ್ಯ. ಯೇಸುವಿನಿಂದ ಎಲ್ಲ ಸಾಧ್ಯ. ಈ ಲೋಕದವರಿಂದ, ಮನುಷ್ಯರಿಂದ ತೀರಿಸಲಾಗದ ಎಲ್ಲ ಸಮಸ್ಯೆಗಳನ್ನು ನನ್ನ ದೇವರು ಯೇಸು ಕ್ರಿಸ್ತನು ಬದಲಾಯಿಸುವುದಕ್ಕೆ ಶಕ್ತನಾಗಿದ್ದಾನೆ ಎಂದು ಆತನೇ ನಿಮ್ಮನ್ನು ಕರೆಯುತ್ತಿದ್ದಾನೆ. ಒಂದು ಬಾರಿ ಅವರ ಸಮ್ಮುಖದಲ್ಲಿ ಮೊಣಕಾಲು ಹಾಕಿರಿ. ಯೇಸುವೇ, ನನ್ನ ಭಾರವನ್ನು ಬದಲಾಯಿಸು ಎಂದು ಈಗ ನಾವು ಪ್ರಾರ್ಥಿಸಲಿದ್ದೇವೆ. ನೀವು ನನ್ನೊಂದಿಗೆ ಸೇರಿ ದೇವರ ಸಮ್ಮುಖದಲ್ಲಿ ಮೊಣಕಾಲು ಹಾಕಿಯೇ ಆತನ ಮುಖವನ್ನು ದೃಷ್ಟಿಸಿ ನೋಡೋಣವಾ? ಮೊಣಕಾಲು ಹಾಕಿಯೇ ದೇವರ ಮುಖವನ್ನು ದೃಷ್ಟಿಸಿ ನೋಡಿ ಪ್ರಾರ್ಥಿಸಲಿದ್ದೇವೆ. ಯೇಸು ಇಂದು ನಿಮಗೆ ಒಂದು ಬಿಡುಗಡೆಯನ್ನು ಕೊಡಲು ಆತುರದಿಂದ ಕಾಯುತ್ತಿದ್ದಾರೆ. ನೀವು ಮೊಣಕಾಲು ಹಾಕಿಯೇ ನಿಮ್ಮ ಭಾರವನ್ನು ದೇವರ ಸಮ್ಮುಖದಲ್ಲಿ ಹೇಳಿರಿ. ನಾವು ಸೇರಿ ಪ್ರಾರ್ಥಿಸೋಣ. ಕರ್ತನು ನಮ್ಮ ಭಾರವನ್ನು ಬದಲಾಯಿಸಿ ನಿಮಗೆ ಒಳ್ಳೆಯ ಜೀವಿತವನ್ನು ಕೊಡುತ್ತಾರೆ. ದೇವರು ಹೇಳುತ್ತಿದ್ದಾರೆ, ನಿನ್ನ ಭಾರವನ್ನು ನನ್ನ ಮೇಲೆ ಹಾಕಿ ನನ್ನನ್ನು ಅಂಗೀಕರಿಸು, ಆಗ ನೀನು ಲಘುವಾಗಿ ಇರುವೆ. ಲಘುವಾಗಿ ಬದಲಾಗುತ್ತದೆ ಎಂದು ಹೇಳುವ ಪ್ರಕಾರ ನಿಮ್ಮ ಮನಸ್ಸು ಬದಲಾಗಿ ಉನ್ನತವಾದ ಹೃದಯವನ್ನು ಕರ್ತನು ಈ ನಿಮಿಷದಲ್ಲಿ ಈಗಲೇ ನಿಮಗೆ ಕಟ್ಟಲೆ ಇಡುತ್ತಾರೆ. ನಾವು ಪ್ರಾರ್ಥಿಸೋಣವಾ? ಪ್ರೀತಿಯ ತಂದೆಯೇ, ಈ ಮಧುರವಾದ ಸಮಯಕ್ಕಾಗಿ ಸ್ತೋತ್ರ ಅಪ್ಪ. ಎಷ್ಟೋ ಜನರಪ್ಪ ಎಷ್ಟೋ ಭಾರಗಳನ್ನು ಹೊತ್ತುಕೊಂಡು ಅಪ್ಪ ನಿಮ್ಮ ಶಿಲುಬೆಯ ಮುಂದೆ ಬಂದಿದ್ದಾರಪ್ಪ. ಯಾರ ಬಳಿಗೆ ಅವರು ಹೋಗುತ್ತಾರೆ? ಯಾರು ಅವರ ಸಮಸ್ಯೆಯನ್ನು ನೀಗಿಸುತ್ತಾರೆ? ಕಲ್ವಾರಿ ಶಿಲುಬೆಯಲ್ಲಿ ಈ ಜನರಿಗೋಸ್ಕರ ನೀವು ಬಲಿಯಾಗಿದ್ದೀರಪ್ಪ. ಈ ಜನರ ದುಃಖವನ್ನು ಅರಿಯುವಂತಾತನು ನೀವೊಬ್ಬರೇ. ಯೇಸುವೆ, ನೀವೊಬ್ಬರೇ. ಈ ಜನರಿಗಾಗಿ ರಕ್ತ ಸುರಿಸಿದ್ದನ್ನು ನೆನೆಸಿ ಈ ಜನರಿಗಾಗಿ ನಿಮ್ಮ ಮುಖವನ್ನು ನೋಡುತ್ತೇವಪ್ಪ. ಒಂದು ಆತ್ಮವು ಕಣ್ಣೀರಿನೊಂದಿಗೆ ಮನಭಾರದಿಂದ ದುಃಖದಿಂದ ಬಾಳುವುದು ನಿಮ್ಮ ಚಿತ್ತವಲ್ಲ, ನಿಮ್ಮ ಉದ್ದೇಶವಲ್ಲ. ಎಲ್ಲರೂ ಸಂತೋಷದಿಂದ ಬಾಳಬೇಕು, ಸಂತೋಷವಾಗಿರಬೇಕು, ನಿಮಗೆ ಪ್ರಿಯವಾಗಿ ಬಾಳಬೇಕು, ಆಶೀರ್ವಾದವಾಗಿ ಬಾಳಬೇಕೆಂಬುದೇ ನಿಮ್ಮ ಚಿತ್ತ. ಅದಕ್ಕಾಗಿಯೇ ನೀವು ಈ ಭೂಮಿಗೆ ಬಂದದ್ದು. ಈ ಜನರಿಗೆ ಒಳ್ಳೆಯ ಒಂದು ಜೀವಿತವನ್ನು ಕೊಡಬೇಕೆಂದು ತಾನೇ ಅಪ್ಪ ನೀವು ಭೂಮಿಗೆ ಬಂದದ್ದು. ಇಂದು ಎಷ್ಟೋ ಜನರಪ್ಪ, ಎಷ್ಟೋ ಮಕ್ಕಳು ನಿಮ್ಮ ಪಾದದಲ್ಲಿ ಬಂದು ಪ್ರಾರ್ಥಿಸುತ್ತಿದ್ದಾರೆ. ನಮ್ಮೊಂದಿಗೆ ಸೇರಿ ಪ್ರಾರ್ಥಿಸುತ್ತಿದ್ದಾರೆ. ಪ್ರಾರ್ಥಿಸುತ್ತಿರುವ ಇದೇ ಸಮಯದಲ್ಲಿ ಅವರ ಮನಸ್ಸಿನ ಭಾರ ನೀಗಬೇಕಪ್ಪ. ಅವರ ದುಃಖ ಬದಲಾಗಬೇಕಪ್ಪ. ಅವರ ವೇದನೆ ಬದಲಾಗಬೇಕು. ಅವರ ವೇದನೆ ಹೋಗಬೇಕು. ಅವರ ವೇದನೆ ನೀಗಿ ನೀನು ಸೌಖ್ಯವಾಗಿರು ಎಂದು ಹೇಳಿದ್ದೀರಿ.
ಮನಸ್ಸಿನಲ್ಲಿ ಏನೇ ಭಾರವಿದ್ದರೂ ಅದನ್ನೆಲ್ಲ ಬದಲಾಯಿಸುವಾತನು ಯೇಸು. ಒಂದು ಸೆಕೆಂಡಿನಲ್ಲಿ, ಒಂದು ನಿಮಿಷದಲ್ಲಿ ಎಲ್ಲವನ್ನು ಬದಲಾಯಿಸುವಾತನು ನೀವು. ನಿಮ್ಮ ದುಃಖ ಸಂತೋಷವಾಗಿ ಬದಲಾಗುತ್ತದೆ ಎಂದು ನೀವು ಹೇಳಿದ್ದೀರಪ್ಪ. ಆ ಸಂತೋಷವನ್ನು ಹೃದಯದಲ್ಲಿ ಇಡುವಂಥ ದೇವರು ನೀವು. ಯೇಸು ಎಂಬವರನ್ನು ಈ ಜನರು ತಿಳಿದುಕೊಳ್ಳುವಂತೆ ಒಂದು ಅದ್ಭುತವನ್ನು ಈ ಜನರ ಜೀವನದಲ್ಲಿ ಮಾಡಿರಿ. ನಮ್ಮ ಪ್ರಾರ್ಥನೆಯನ್ನು ನೀವು ಕೇಳಿದ್ದಕ್ಕಾಗಿ ಸ್ತೋತ್ರಪ್ಪ. ಎಲ್ಲ ಜನರನ್ನು ನೀವು ಬದಲಾಯಿಸಿ ಈ ಜನರಿಗೆ ಒಂದು ಸಂತೋಷದ ಜೀವಿತವನ್ನು ನೀವು ಕೊಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ಜೀವವುಳ್ಳ ತಂದೆಯೇ, ಆಮೇನ್, ಆಮೇನ್. ಪ್ರಿಯರಾದವರೇ, ಈ ಕಾರ್ಯಕ್ರಮ ನಿಮಗೆ ಪ್ರಯೋಜನವಾಗಿತ್ತೆಂದು ನಾವು ನಂಬುತ್ತೇವೆ. ನೀವು ಹೊಂದಿಕೊಂಡಂತ ಮೇಲುಗಳನ್ನು, ಆಶೀರ್ವಾದಗಳನ್ನು ನಮಗೆ ತಿಳಿಯಪಡಿಸಿರಿ. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ದೂರವಾಣಿಯ ಮೂಲಕ, ಇಮೇಲ್ ಮೂಲಕ ನಮಗೆ ತಿಳಿಯಪಡಿಸಿರಿ. ನಿಮಗಾಗಿ ಪ್ರಾರ್ಥಿಸಿ ಆಲೋಚನೆ ಕೊಡಲು ಸಹೋದರ ಮೋಹನ್ ಸಿ ಲಾಜರಸ್ ಅವರು ಹಾಗೂ ದೇವಸೇವಕರುಗಳು ಸಿದ್ಧರಾಗಿದ್ದಾರೆ. ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗುವ ಪ್ರಾರ್ಥಿಸೋಣ ಬನ್ನಿ ಕಾರ್ಯಕ್ರಮವನ್ನು ಕುಟುಂಬವಾಗಿ ನೋಡಲು ಮರೆಯಬೇಡಿ. ಪುನಃ ಮುಂದಿನ ವಾರ ಇದೇ ಕಾರ್ಯಕ್ರಮದಲ್ಲಿ ಇದೇ ಸಮಯದಲ್ಲಿ ಸಂಧಿಸೋಣ. ಅದುವರೆಗೂ ದೇವರ ಕೃಪೆ ನಿಮ್ಮೊಂದಿಗಿರಲಿ. For further details and prayer support, Jesus Redeems Ministries, Nalamavadi, Thoothukudi District, 628-211. Our phone number 080-3545-4545. God bless you.